ವೆಲ್ಕಮ್ ಬ್ಯಾಕ್. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಉತ್ತರ ಕರ್ನಾಟಕ ನಾವು ಚರ್ಚೆ ಮಾಡಲು ಸಿದ್ಧ ಇದ್ದೀವಿ, ಆದರೆ ಬಿಜೆಪಿಯವರಿಗೆ ಈ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ಬಿಜೆಪಿ ನಾಯಕರಿಗೆ ರಾಜಕಾರಣವೇ ಮುಖ್ಯ ಆಗ್ಬಿಟ್ಟಿದೆ, ಅವರಲ್ಲಿ ಒಗ್ಗಟ್ಟಿಲ್ಲ, ಚರ್ಚೆ ಮಾಡಲು ಅವರೇ ಸಿದ್ಧ ಇಲ್ಲ. ನಾವೇನ್ರಿ ಮಾಡೋದು, ನಾವು ಸಿದ್ಧ ಇದ್ದೀವಿ ಚರ್ಚೆ ಮಾಡೋದಕ್ಕೆ, ಆದರೆ ಬಿಜೆಪಿಯವರು ಮುಂದೆ ಬರ್ತಾ ಇಲ್ಲ. ಮಹದಾಯಿ ಯೋಜನೆ ಜಾರಿ ವಿಚಾರದಲ್ಲಿ ಸರ್ಕಾರ ಬದ್ಧ ಇದೆ, ಟೆಂಡರ್ ಕರೆಯುವ ವಿಚಾರವಾಗಿ ಸಿದ್ಧ ಮಾಡಿಕೊಂಡಿದ್ದೇವೆ. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ನಾವು ಚರ್ಚೆ ಮಾಡಲು ಸಿದ್ಧ ಇದ್ದೀವಿ, ಅರಣ್ಯ ಇಲಾಖೆ ಅನುಮತಿ ಸಿಗುವ ಭರವಸೆ ಕೂಡ ಇದೆ. ಬಿಜೆಪಿ ನಾಯಕರಿಗೆ ರಾಜಕಾರಣವೇ ಮುಖ್ಯ ಆಗ್ಬಿಟ್ಟಿದೆ, ಅವರಲ್ಲಿ ಒಗ್ಗಟ್ಟಿಲ್ಲ, ಚರ್ಚೆ ಮಾಡಲು ಅವರೇ ಸಿದ್ಧ ಇಲ್ಲ ಅಂದ್ಮೇಲೆ ನಾವೇನ್ರಿ ಮಾಡೋದು ಅಂತ ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದು ಇಂಟ್ರೆಸ್ಟ್ ಇಲ್ವಲ್ಲ, ಏನು ಮಾಡೋದು? ಬಿಜೆಪಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮ್ಗೆ ಕಲ್ಲು ಹೊಡೆದು ಕೈ ಹೊಡೆದು ಆಯಿತು ಅಂತ ಅವ್ರು ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದು ಇಂಟ್ರೆಸ್ಟ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ, ಪಾಪ ಏನೋ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ. ನಾನೇ ರೆಡಿ ಇದ್ದೀನಿ, ನೀರಾವರಿ ಮಾಡಲಿ, ಎಲ್ಲ ಮಾಡಲಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಮಹದಾಯಿಗೆ ತಾರ್ಕಿಕ ಅಂತ್ಯ ಯಾವಾಗ ಸರ್? ಮಹದಾಯಿಗೆ ತಾರ್ಕಿಕ ಅಂತ್ಯ ಯಾವಾಗ ಸರ್? ಈಗ ನಾನು ಮೊನ್ನೆ ತಾನೇ ಮಿನಿಸ್ಟ್ರನ್ನ ಹೋಗಿ ಫಾರೆಸ್ಟ್ ಮಿನಿಸ್ಟ್ರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದ್ದೀವಿ ಅಂತ ಹೇಳಿದರು, ಅವರು ಹೇಳಿದ್ರು ಇವ್ರು ಹೇಳಿದ್ದಾರೆ ಅಂತ ಹೇಳಿ. ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ಲ ಕರೆದು ರೆಡಿ ಮಾಡಿಟ್ಟಿದ್ದೀನಿ, ಕೆಲಸ ಪ್ರಾರಂಭ ಮಾಡ್ತೀನಿ. ಬಿ ಜೆ ಪಿಯವ್ರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ವಲ್ಲ, ಏನು ಮಾಡೋದು? ಬಿ ಜೆ ಪಿಯವ್ರಿಗೆ